ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ದ ರಾ ಬೇಂದ್ರೆ ಅಂದರೆ ಅಂಬಿಕಾ ತನಯದತ್ತರವರ ಬಗ್ಗೆ ಪರಿಚಯವನ್ನು ಮಾಡಿಕೊಂಡಿವಿ. ಈಗ ಅವರು ಬರೆದಿರುವಂಥ ನನ್ನ ಹಾಡು ಅನ್ನುವಂಥ ಕವಿತೆಯ ಸಾರಾಂಶವನ್ನು ನೋಡೋಣ. ಸುಮಾರು 4 ನುಡಿಗಳ ಕವಿತೆ ಇದೆ. ಅದರಲ್ಲಿ ನಾವೇನು ಮಾಡೋಣ ಅಂತಂದರೆ ಒಂದೊಂದೇ ನುಡಿಯ ಭಾವಾರ್ಥವನ್ನು ಅರ್ಥೈಸಿಕೊಳ್ತಾ ಮುಂದಿನ ನುಡಿಗೆ ಹೋಗೋಣ. ಇಲ್ಲಿ ಮೊದಲನೇ ನುಡಿಯಲ್ಲಿ ಹೇಳ್ತಾರೆ ಏನು ಅಂತಂದರೆ, ಈ ಭಗವಂತ ಅಂತಂದರೆ ಜಗತ್ತಿನ ಚಾಲಕ ಶಕ್ತಿ ಅಂಥೇಳಿ ಭಗವಂತನನ್ನು ಪ್ರಾರ್ಥಿಸುವಂಥ ಒಂದು ಅನನ್ಯವಾಗಿರುವಂಥ ಕವಿತೆ ಇದು. ಮೊದಲನೇ ನುಡಿಯಲ್ಲಿ ಭಗವಂತನನ್ನು ಯಾವ ರೀತಿ ಮನುಷ್ಯನಾದವನು ನೆನೆಸಬೇಕು, ಯಾವ ರೀತಿ ಆತನನ್ನು ತಾನು ಅರ್ಥೈಸಿಕೊಳ್ಳಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಯಾವ ರೀತಿ ಕವನ ಪ್ರಾರಂಭ ಆಗ್ತದೆ ಅಂತಂದರೆ, ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ನಿನ್ನ ಮನನದಿಂದ ತನನವೆನ್ನುತ್ತಿದೆ ತನು ಪಾವನ. ಇಲ್ಲಿ ಹೇಳ್ತಾರವರು ಮೊದಲನೇ ನುಡಿಯಲ್ಲಿ ಏನು ಅಂತಂದರೆ, ಭಗವಂತನಲ್ಲಿ ಶರಣಾಗತ ಭಾವ ಅಂದರೆ ಒಬ್ಬ ಮನುಷ್ಯ ಯಾವ ರೀತಿ ತನ್ನ ಶರಣಾಗತಿಯ ಭಾವವನ್ನು ಮನುಷ್ಯನಾದವನು ಭಗವಂತನಲ್ಲಿ ಕಾಣಬೇಕು ಅನ್ನೋದನ್ನು ಕವಿ ಹೇಳ್ತಾರೆ. ಯಾಕೆ ಅಂತಂದರೆ, ಮನುಷ್ಯ ತಾನು ಕಷ್ಟದ ಸಂದರ್ಭದಲ್ಲಿ ಮಾತ್ರ ಭಗವಂತನನ್ನು ನೆನಪಿಸಿಕೊಳ್ಳುವಂಥ ಒಂದು ಕೆಲಸ ಮಾಡಬಾರ್ದು ಅಂಥೇಳಿ ಕವಿ ಹೇಳ್ತಾರೆ. ಯಾಕೆ ಅಂತಂದರೆ, ಜಗತ್ತಿಗೇನೆ ಚಾಲಕ ಶಕ್ತಿ ಅಂತಂದರೆ ನಾವು ಭಗವಂತ ಅಂಥೇಳಿ ಹೇಳ್ತೀವಿ. ಅಂದರೆ ಮನುಷ್ಯನ ಆಗು ಹೋಗುಗಳಲ್ಲಿ ಭಗವಂತನ ಪ್ರೇರಣೆ ಅನ್ನೋದು ಇದ್ದೇ ಇರ್ತದೆ. ನಮಗೆ ಸುಖ ಇರ್ಬೋದು, ದುಃಖ ಇರ್ಬೋದು, ಆ ಸನ್ನಿವೇಶಗಳಲ್ಲಿ ಅಂದರೆ ಸುಖ ಬಂದಾಗ ಭಗವಂತನನ್ನು ನಾವು ಮರಿಬಾರ್ದು, ಆಮೇಲೆ ಕಷ್ಟ ಬಂದಾಗ ನಾವು ಭಗವಂತನನ್ನು ನೆನೆಬಾರ್ದು ಅಂಥೇಳಿ ಹೇಳ್ತಾರೆ. ಅಂದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಭಗವಂತನನ್ನು ನೆನೆದ್ವಿ ಅಂತಂದರೆ ಮನುಷ್ಯರ ಜೀವನ ಸಾರ್ಥಕ ಅನ್ನುವಂಥ ಒಂದು ಮಾತನ್ನು ಕವಿ ಇಲ್ಲಿ ಹೇಳ್ತಾರೆ. ಇನ್ನು ಎರಡನೆಯ ನುಡಿಯಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ, ಸುಖದ ಮಿಷವು ದುಃಖ ವಿಷವು ಹಿಗ್ಗಿ ಪ್ರಾಣಪೂರ್ಣ ಪಂಚಕರಣಗಳಿ ಗಡನ ಕಟ್ಟಿತು ಗುಡಿ ತೋರಣ. ಅಂದರೆ ಇಲ್ಲಿ ಹೇಳ್ತಾರೆ ಅವರು, ಈ ಎರಡನೆಯ ನುಡಿಯಲ್ಲಿ ಭಕ್ತನ ಲಕ್ಷಣ ವರ್ಣನೆಯನ್ನು ಮಾಡ್ತಾರೆ. ಯಾಕೆ ಅಂತಂದರೆ, ಸಕಲ ಚೈತನ್ಯವು ಭಗವಂತನಿಗೆ ಶರಣಾಗತವಾಗಿದೆ ಅಂಥೇಳಿ ಹೇಳ್ತಾರೆ. ಇವತ್ತಿನ ಸಂದರ್ಭದಲ್ಲಿ ಇಡೀ ವಿಶ್ವವೇ ಆತನ ಆಜ್ಞೆಯಿಂದ ನಡೀತದೆ. ಅಂದರೆ ಭಗವಂತನ ಆಜ್ಞೆಯಿಂದಾನೇ ಇಡೀ ವಿಶ್ವ ಮುನ್ನಡೀತದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ, ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳಿಗೂ ಭಗವಂತನೇ ಕಾರಣೀಭೂತ. ಅದು ಕಷ್ಟದ ಸುರಿಮಳೆ ಇರ್ಬೋದು ಅಥವಾ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಸಂತೋಷದ ಸುರಿಮಳೆ ಇರ್ಬೋದು. ಪ್ರತಿಯೊಂದಕ್ಕೂ ಅಲ್ಲಿ ಕಾರಣೀಭೂತ ಯಾರು ಅಂತಂದರೆ ಭಗವಂತ ಅಂಥೇಳಿ ನಾವು ಹೇಳ್ತೀವಿ. ಹಾಗಾಗಿ ಅವನಲ್ಲಿ ಮನುಷ್ಯನಾದವನು ಶರಣಾಗತನಾದ ಅಂತಂದರೆ ಮನುಷ್ಯ ಜೀವನ ಪಾವನ ಆಗ್ತದ ಅಥವಾ ಮನುಷ್ಯನ ಜೀವನ ಸಾರ್ಥಕ ಆಗ್ತದ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಈ ಒಂದು ಕವಿತೆ ಅಥವಾ ಈ ಒಂದು ನುಡಿ ಅರ್ಹುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಮೂರನೆಯ ಒಂದು ನುಡಿಯಲ್ಲಿ ಕವಿ ಯಾವ ರೀತಿ ಹೇಳ್ತಾನೆ ಅಂತಂದರೆ, ನಿನ್ನ ಚರಣ ಸುಸಂತರಣ ಜಗದ್ಭರಿತ ಭಾವನ ಹಾಸ್ಯ ಕಿರಣ ತದನುಸರಣ ತದಿತರಪಥ ಕಾಣೇನ. ಇಲ್ಲಿ ಹೇಳುತ್ತಾರೆ ಏನು ಅಂತಂದರೆ, ಶರಣು ನೀಡುತ್ತಿರುವಂಥ ಭಗವಂತನ ಲಕ್ಷಣವನ್ನು ಈ ಒಂದು ಮೂರನೆಯ ನುಡಿ ನಮಗೆ ತೋರಿಸ್ತದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ, ಭಗವಂತನ ನೆನಹು ಇರಬಹುದು, ಆತನ ಸ್ಮರಣೆ ಇರಬಹುದು, ಆತನ ಆಲೋಚನೆ ಇರಬಹುದು. ಈ ಎಲ್ಲವುಗಳನ್ನು ಮಾಡಿದರೆ ಮನುಷ್ಯನ ಜೀವನ ಸಾರ್ಥಕ್ಯ ಆಗ್ತದೆ ಅನ್ನುವಂಥ ಗಾಢವಾಗಿರುವಂಥ ಭಾವವನ್ನು ಕವಿಯಾದವನು ಇಲ್ಲಿ ಹೇಳ್ತಾನೆ. ಯಾಕೆ ಅಂತಂದರೆ, ಪ್ರತಿಯೊಂದು ಸಂದರ್ಭದಲ್ಲಿಯೂ ನಾವೇನು ಮಾಡಬೇಕು ಅಂತಂದರೆ ಭಗವಂತನನ್ನು ನೆನಪಿಸ್ಕೋಬೇಕು, ಆತನ ನಾಮಸ್ಮರಣೆಯನ್ನು ಮಾಡಬೇಕು.
ಸದಾ ಒಬ್ಬ ಮನುಷ್ಯ ಆತನ ಚಿಂತೆಯಲ್ಲಿನೇ ತೊಡಗಿರಬೇಕು ಅನ್ನುವಂಥ ಒಂದು ಭಾವವನ್ನು ಈ ಪ್ರಸ್ತುತ ಕವಿತೆ ಇಲ್ಲಿ ತೋರಿಸಿಕೊಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೊನೆಯ ಒಂದು ನುಡಿಯಲ್ಲಿ ಯಾವ ರೀತಿ ವಿಚಾರವನ್ನು ವ್ಯಕ್ತಪಡಿಸ್ತಾರೆ ಬೇಂದ್ರೆಯವರು ಅಂತಂದರೆ, ಹರುಷ ರಸವೇ ಕರುಣದಸುವೆ ಜೀವಧರ್ಮ ಧಾರಣ ರಸವೇ ಜನನ ವಿರಸಮರಣ ಸಮರಸವೇ ಜೀವನ. ಅಂದರೆ ಇಲ್ಲಿ ಹೇಳ್ತಾರವ್ರು ಏನು ಅಂತಂದರೆ, ಬದುಕಿನಲ್ಲಿ ಮೋಸ ಕಪಟ ಸ್ವಾರ್ಥ ಮುಂತಾದವು ದುಃಖವನ್ನು ಮನುಷ್ಯನಿಗೆ ತರ್ತಾವ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ, ನಾವು ಯಾರಿಗಾದರೂ ಮೋಸ ಮಾಡಿದ್ದೀವಿ ಅಥವಾ ಯಾರಿಗಾದರೂ ವಂಚನೆಯನ್ನು ಮಾಡಿದ್ದೀವಿ ಅಂತಂದರೆ ಮುಂದೊಂದು ದಿನ ನಾವು ಮಾಡಿರುವಂಥ ಒಂದು ವಂಚನೆ ಇರ್ಬೋದು ಅಥವಾ ನಾವು ಮಾಡಿರುವಂಥ ಒಂದು ಮೋಸಕ್ಕಿರ್ಬೋದು, ನಾವು ಒಂದು ಫಲವನ್ನು ತೆತ್ತಲೇಬೇಕು. ಹೌದಾ? ಯಾಕೆ ಅಂತಂದರೆ, ಮನುಷ್ಯ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿದ ಅಂತಂದರೆ ಆತ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಅಂಥೇಳಿ ಕರೆಸ್ಕೊಳ್ತಾನೆ. ಸಮಾಜದಲ್ಲಿ ಆತನಿಗೆ ಸಿಗುವಂಥ ಒಂದು ಗೌರವನೇ ಬೇರೆದಿರ್ತದೆ. ಅದೇ ರೀತಿ ನಾವು ಮೋಸ ಮಾಡಿದ್ವಿ ಅಂತಂದರೆ ಜನ ನಮ್ಮನ್ನು ನೋಡುವಂಥ ಒಂದು ದೃಷ್ಟಿಕೋನನೇ ಬೇರೆ ಇರ್ತದೆ. ಅದೇ ರೀತಿ ಭಗವಂತನೂ ಕೂಡ ಮನುಷ್ಯ ಮಾಡುವಂಥ ಪ್ರತಿಯೊಂದು ಕಾರ್ಯಗಳನ್ನು ಆತ ನೋಡ್ತಾ ಇರ್ತಾನೆ. ಯಾವ ಮನುಷ್ಯ ಮೋಸ ವಂಚನೆಗಳನ್ನು ಇನ್ನೊಬ್ಬರನ್ನು ನಂಬಿಸಿ ಮಾಡ್ತಾನಲ್ಲ, ಅಂಥವರು ಸಮಾಜದಲ್ಲಿ ಯಾವತ್ತಿದ್ರೂ ಒಳ್ಳೆಯ ವ್ಯಕ್ತಿಗಳಂತೇಳಿ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ ಅನ್ನುವಂಥ ಒಂದು ಮಾತನ್ನು ಕವಿ ಹೇಳ್ತಾರೆ. ಆಮೇಲೆ ಇಲ್ಲಿ ಮನುಷ್ಯನಲ್ಲಿರುವಂಥ ಒಳ್ಳೆಯ ಭಾವಗಳು ಮನುಷ್ಯನ ಒಳ್ಳೆಯ ಬದುಕನ್ನು ಕಟ್ಟಲಿಕ್ಕೆ ಸಹಾಯಕಾರಿ ಆಗ್ತವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸುಖ ಇರ್ಬೋದು, ದುಃಖ ಇರ್ಬೋದು, ಬದುಕಿಗೆ ಸಹಜ ಪ್ರೀತಿ. ನಮ್ಮ ಜೀವನದಲ್ಲಿ ಪ್ರತಿ ಸಾರ್ತಿ ನಾವು ಸುಖದಿಂದಾನೇ ಇರ್ತೀವಿ ಅಂಥೇಳಿ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗಂಗಿಲ್ಲ, ಅಥವಾ ಪ್ರತಿ ಸಾರ್ತಿ ಮನುಷ್ಯನ ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಾವೆ ಅಂತ ಹೇಳಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯ ಆಗಂಗಿಲ್ಲ. ಯಾವ ರೀತಿ ಬೆಳಕು ಹೋದ ನಂತರ ಕತ್ಲೆ ಬರ್ತದೋ, ಕತ್ಲೆ ಹೋದ ನಂತರ ಬೆಳಕು ಬರ್ತದಲ್ಲ, ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳೆರಡೂ ಇರ್ತಾವೆ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮನುಷ್ಯ ಅತ್ಯಂತ ಸುಖದಲ್ಲಿರ್ತಾನೆ, ಇನ್ನು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮನುಷ್ಯ ಅತ್ಯಂತ ಕಷ್ಟದ ಪರಿಸ್ಥಿತಿಗಳನ್ನು ಆತ ಎದುರಿಸಬೇಕಾದಂಥ ಸನ್ನಿವೇಶಗಳು ಮನುಷ್ಯನ ಮುಂದೆ ಬರ್ತಾವ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಇಲ್ಲಿ ಪ್ರೀತಿ ಯಾವಾಗಲೂ ಮನುಷ್ಯನಿಗೆ ಆನಂದವನ್ನು ತಂದರೆ ವಿರಸ ಅನ್ನುವಂಥದ್ದು ನೋವನ್ನು ತರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ, ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಾವು ಬರೀ ಆನಂದದಿಂದಾನೇ ಜೀವನ ಮಾಡ್ತೀವಿ ಅಂಥೇಳಿ ಹೇಳಲಿಕ್ಕೆ ಆಗಂಗಿಲ್ಲ. ಯಾಕೆ ಅಂತಂದರೆ, ಮನುಷ್ಯನ ಜೀವನದಲ್ಲಿ ಎಷ್ಟು ಪರ್ಸೆಂಟ್ ಸುಖ ಇರ್ತದಲ್ಲ, ಅದಕ್ಕಿಂತಲೂ ಜಾಸ್ತಿ ಅದರ ಡಬಲ್ ಏನಿರ್ತದೆ ಅಂತಂದರೆ ಅಲ್ಲಿ ದುಃಖ ಅನ್ನುವಂಥದ್ದು ಇದ್ದೇ ಇರ್ತದೆ. ಯಾಕೆ ಅಂತಂದರೆ, ಇದು ಒಂದು ರೀತಿ ಕಾಲಚಕ್ರ ಇದ್ದಂಗೆ, ಮೇಲಿದ್ದವರು ಕೆಳಗೆ ಬರಲೇಬೇಕು. ಅದೇ ರೀತಿ ಮನುಷ್ಯನ ಜೀವನವೂ ಕೂಡ ಅದೇ ರೀತಿ ಇರ್ತದೆ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಸುಖದಿಂದ ಆತ ದೇವರನ್ನು ಮರೆತಿರ್ತಾನೆ, ಇನ್ನು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಆತ ದುಃಖದಲ್ಲಿರುವಂತಹ ಸಂದರ್ಭದೊಳಗೆ ದೇವರನ್ನು ಆತ ನೆನೀತಾ ಇರ್ತಾನೆ. ನಾವೆಲ್ಲ ಹೇಳ್ತೀವಲ್ಲ, ಯೂಶ್ವಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನು ಹೇಳ್ತೀವಿ, ಸಂಕಟ ಬಂದಾಗ ವೆಂಕಟರಮಣ ಅಂಥೇಳಿ. ಎಲ್ಲ ವಿದ್ಯಾರ್ಥಿಗಳು ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ. ಆದರೂ ನೀವು ಜಾಸ್ತಿ ಭಗವಂತನಲ್ಲಿ ನಂಬಿಕೆಯನ್ನು ಯಾವಾಗ ಇಡ್ತೀರಿ ಅಂತಂದರೆ, ಯಾವಾಗ ನಿಮ್ಮ ಪರೀಕ್ಷೆಗಳು ಹತ್ತಿರ ಬರ್ತಾವಲ್ಲ ಆಗ. ಅಂದರೆ ವಿದ್ಯಾರ್ಥಿಗಳಂತಷ್ಟೇ ಹೇಳಂಗಿಲ್ಲ, ಪ್ರತಿಯೊಬ್ಬರು ಕೂಡ ತಾವು ಸುಖದಲ್ಲಿರುವಂಥ ಸಂದರ್ಭದೊಳಗೆ ದೇವರನ್ನು ನೆನೆಯುವಂಥ ಒಂದು ಪ್ರಯತ್ನವನ್ನು ಮಾಡೋಂಗಿಲ್ಲ. ಬದಲಿಗೆ ಯಾವಾಗ ಕಷ್ಟದಲ್ಲಿ ಇರ್ತಾರಲ್ಲ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ದೇವರನ್ನು ಜಾಸ್ತಿ ನಂಬುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿ ಮುಂದುವರೆದು ಹೇಳ್ತಾರೆ ಏನು ಅಂತಂದರೆ, ಸಮರಸದಿಂದ ಬದುಕಿದರೆ ಜೀವನಕ್ಕೆ ಅರ್ಥ ಮೂಡುತ್ತದೆ. ಇಲ್ಲಿ ಕಷ್ಟ ಬಂದಾಗಲೂ ಕೂಡ ಮನುಷ್ಯನ ಮನೋಭಾವ ಒಂದೇ ರೀತಿ ಇರಬೇಕು, ಸುಖದಲ್ಲಿದ್ದಾಗಲೂ ಕೂಡ ಮನುಷ್ಯನ ಭಾವ ಒಂದೇ ರೀತಿಯಲ್ಲಿರಬೇಕು. ಅವು ಎರಡೂ ಯಾವ ರೀತಿ ಇರ್ತವೆ ಅಂತಂದರೆ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮನುಷ್ಯ
ಅವು ಎರಡೂ ಭಾವಗಳನ್ನು ಸ್ವೀಕಾರ ಮಾಡಿಕೊಂಡು ಆತ ಸಮರಸದಿಂದ ಬದುಕಿದ ಅಂತಂದರೆ ಆತನ ಜೀವನಕ್ಕೆ ಒಂದು ಅರ್ಥ ಮೂಡ್ತದೆ ಅನ್ನುವಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾರೆ. ಆಮೇಲೆ ಈ ಬದುಕನ್ನು ಸಮಚಿತ್ರ ಭಾವದಲ್ಲಿ ಆತ ಸ್ವೀಕಾರ ಮಾಡಿದ ಅಂತಂದರೆ ಅದಕ್ಕೆ ಅದರದೇ ಆಗಿರುವಂಥ ಒಂದು ಬೆಲೆ ಸಿಗ್ತದೆ ಅನ್ನುವಂಥ ಒಂದು ಸಂದೇಶವನ್ನು ಕವಿ ಇಲ್ಲಿ ಹೇಳ್ತಾರೆ. ಆಮೇಲೆ ಈ ಪ್ರತಿಯೊಂದಕ್ಕೂ ಅಂದರೆ ಮನುಷ್ಯನ ಜೀವನದಲ್ಲಿ ನಡೆಯುವಂಥ ಒಂದು ಪ್ರತಿ ಘಟನೆಗಳಿಗೂ ಕೂಡ ದೈವಲೀಲೆ ಅನ್ನುವಂಥದ್ದು ಬಹುಮುಖ್ಯ ಅನ್ನುವಂಥ ವಿಚಾರವನ್ನು ಕವಿ ಇಲ್ಲಿ ಹೇಳ್ತಾರೆ. ಆತನಲ್ಲಿ ಶರಣಾಗತನಾದರೆ ಮತ್ತೊಂದರ ಭಯವಿಲ್ಲದೆ ನಿಶ್ಚಿಂತತೆಯ ಭಾವ ಇಲ್ಲಿದೆ. ಅಕಸ್ಮಾತ್ ಮನುಷ್ಯ ತನ್ನನ್ನು ತಾನು ಭಗವಂತನಿಗೆ ಸಮರ್ಪಿಸಿಕೊಂಡ ಅಂತಂದರೆ ಅಥವಾ ತನ್ನನ್ನು ತಾನು ಭಗವಂತನಿಗೆ ಶರಣಾಗತ ಮಾಡಿಕೊಂಡ ಅಂತಂದರೆ ಜೀವನದೊಳಗೆ ಯಾವ ವಿಚಾರಗಳ ಭಯನೂ ಕೂಡ ಮನುಷ್ಯನಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಈ ಕವಿತೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತದೆ. ಆಮೇಲೆ ಈ ಒಂದು ನನ್ನ ಹಾಡು ಅನ್ನುವಂಥ ಒಂದು ಕವಿತೆಯನ್ನು ಅಂದರೆ ಇಲ್ಲಿ ಬಂದಿರುವಂಥ ಪ್ರಸ್ತುತ ಕವಿತೆ, ಈ ಒಂದು ಕವಿತೆಯನ್ನು ದ.ರಾ. ಬೇಂದ್ರೆಯವರು ಅಂದರೆ ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದಿಂದ ಕರೆಸಿಕೊಳ್ಳುವಂಥ ಕವಿ ಬರೆದಿರುವಂಥ ಗರಿ ಅನ್ನುವಂಥ ಕವನ ಸಂಕಲನದಿಂದ ಈ ಒಂದು ಕವಿತೆಯನ್ನು ಆಯ್ದುಕೊಳ್ಳಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದಿಷ್ಟು ಈ ಒಂದು ಕವಿತೆಯ ಸಾರಾಂಶ. ಮುಂದಿನ ಒಂದು ಕ್ಲಾಸ್ನಲ್ಲಿ ಬೇರೆ ಒಂದು ಕವಿತೆಯನ್ನು ಅಥವಾ ಒಂದು ಯಾವುದಾದ್ರೂ ಪಾಠದ ಸಾರಾಂಶವನ್ನು ನಾನು ಹೇಳ್ತೀನಿ. ಧನ್ಯವಾದ.